Okay, na, let's begin today's class. So what have we discussed till today ಅಂತ ಹೇಳಿದ್ರೆ ಬ್ರಾಂಚ್ ಅಕೌಂಟ್ಸ್ ಅಲ್ಲಿ so about branch account, ನಾವು ಬ್ರಾಂಚ್ ಲೆಡ್ಜರ್ ಬ್ರಾಂಚ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡೋದು ಗೊತ್ತಾಗಿದೆ. ಡೆಟಾರ್ಸ್ ಅಕೌಂಟ್ ಯಾವ ಥರ ಪ್ರಿಪೇರ್ ಮಾಡಬೇಕಂತ ಗೊತ್ತಾಗಿದೆ. ಪೆಟ್ಟಿ ಕ್ಯಾಶ್ ಅಕೌಂಟ್ ಯಾವ ಥರ ಪ್ರಿಪೇರ್ ಮಾಡಬೇಕಂತ ಗೊತ್ತಾಗಿದೆ. ಇದೆಲ್ಲ ನಾವು ಈಗ ಬ್ರಾಂಚ್ ಅಕೌಂಟ್ ನಾವು ಪ್ರಿಪೇರ್ ಮಾಡಿರೋದು ವಿತ್ ಕಾಸ್ಟ್ ಪ್ರೈಸಲ್ಲಿ ಹೆಡ್ ಆಫೀಸು ಗೂಡ್ಸು ಬ್ರಾಂಚಿಗೆ ಕಳಿಸಿದಾಗ. ಅದೇ ಇನ್ವಾಯ್ಸ್ ಪ್ರೈಸಿಗೆ ಕಳಿಸಿದ್ರೆ ಈಗ ಬ್ರಾಂಚ್ ಅಕೌಂಟ್ ನೀವು ಇಲ್ಲಿ ನೋಡಿರ್ಬೋದು ಫಾರ್ಮ್ಯಾಟ್. ಈ ಫಾರ್ಮ್ಯಾಟ್ ಅಲ್ಲಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಏನಿದೆಯಲ್ಲ, ಇದು ಇವಾಗ ಇಲ್ಲಿ ತನಕ ನಾವು ಕಲ್ತಿರೋದು ಕಾಸ್ಟ್ ಪ್ರೈಸ್. ಇನ್ನು ಮುಂದಕ್ಕೆ ನಾವು ನೋಡ್ತಕ್ಕಂಥ ಪ್ರಾಬ್ಲಮ್ಸು ಬರೋದು ಇನ್ವಾಯ್ಸ್ ಪ್ರೈಸ್. ಸೊ ನಮಗೆ ಗೂಡ್ಸ್ ಸೆಂಟ್ ಅನ್ನೋದೇನಿದೆ, ಅಥವಾ ಓಪನಿಂಗ್ ಸ್ಟಾಕ್ ಅಂತ ಏನು ಹೇಳ್ತೀವಿ, ಅಥವಾ ಕ್ಲೋಸಿಂಗ್ ಸ್ಟಾಕ್ ಅಂತ ಏನು ಹೇಳ್ತೀವಿ, ಇದರ ಮೇಲೆ ಮಾತ್ರ ನಮಗೆ ಕಾಸ್ಟ್ ಪ್ರೈಸ್ ಇನ್ವಾಯ್ಸ್ ಪ್ರೈಸ್ ಎಫೆಕ್ಟ್ ಆಗೋದು. ಸೊ ದಿಸ್ ಈಸ್ ಒನ್ ಗೂಡ್ಸ್ sent to branch 1, another one is opening stock, another one is goods returned to head office by the branch. ಇದು ಮೂರು. ಇನ್ನೊಂದು ಲಾಸ್ಟ್ ಕ್ಲೋಸಿಂಗ್ ಸ್ಟಾಕ್. ಸೊ goods sent to branch, goods returned to branch, opening stock and closing stock. ಈ 4 ಐಟಮ್ ಅಲ್ಲಿ ನಮಗೆ ಏನಾದರೂ ನಾವು ಇನ್ವಾಯ್ಸ್ ಪ್ರೈಸ್ ಮೆಥಡ್ ಅಲ್ಲಿ ಏನಾದ್ರು ನಾವು ಬ್ರಾಂಚ್ ಲೆಡ್ಜರ್ನ ಬ್ರಾಂಚ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇದ್ರೆ, ಸೊ ಫಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅನ್ನೋದೇನಿರುತ್ತೆ, ನೀವು ಇಷ್ಟು ದಿವಸ ಡೆಬಿಟ್ ಸೈಡ್ ತಗೊಳ್ತಾ ಇದ್ರಿ, ಅದೇ ತರ ಇದಕ್ಕೆ ಒಂದು ಎಂಟ್ರಿ, ಈ ಇದರಲ್ಲಿ ಕಾಸ್ಟ್ ಪ್ರೈಸ್ ಮತ್ತೆ ಇನ್ವಾಯ್ಸ್ ಪ್ರೈಸ್ ಎಷ್ಟು ಡಿಫ್ರೆನ್ಸ್ ಅಮೌಂಟ್ ಇರುತ್ತಲ್ಲ, ಅದನ್ನ ನೀವು ಕ್ರೆಡಿಟ್ ಸೈಡ್ ಅಲ್ಲಿ ಮತ್ತೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತೇಳಿ ಬರೀಬೇಕು. ನೀವು ಕನ್ಸೈನ್ಮೆಂಟ್ ಅಲ್ಲಿ ಲೋಡ್ ಡಿಫ್ರೆನ್ಸ್ ಬರೀತಾ ಇದ್ರಿ ಗೊತ್ತಾ, ಸ್ಟಾಕ್ ರಿಸರ್ವ್ ಅಂತ ಹೇಳಿ. ಸ್ಟಾಕ್ ರಿಸರ್ವ್ ಅದೇ ತರ ಇಲ್ಲಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಆದ್ರೆ ಡೆಬಿಟ್ ಸೈಡ್ ನೀವೇನ್ ಬರೀತೀರಾ, ಇದೇ ಕ್ರೆಡಿಟ್ ಸೈಡ್ ಅಲ್ಲೂ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಡಿಫರೆನ್ಸ್ ಆಫ್ ಇನ್ವಾಯ್ಸ್ ಪ್ರೈಸ್ ಅಂಡ್ ಕಾಸ್ಟ್ ಪ್ರೈಸ್. ಅದೇ ತರ ಗೂಡ್ಸ್ ರಿಟರ್ನ್ ಬೈ ದಿ ಹೆಡ್ ಆಫೀಸ್, ಬ್ರಾಂಚ್ ಟು ಹೆಡ್ ಆಫೀಸ್, ಅದೇ ತರ ಕ್ರೆಡಿಟ್ ಸೈಡ್ ಬರ್ದಿರ್ತೀರಾ, ಅದೇ ತರ ನೀವು ಡೆಬಿಟ್ ಸೈಡ್ ಗೂಡ್ಸ್ ರಿಟರ್ನ್ ಟು ಬ್ರಾಂಚ್ ಅಕೌಂಟ್ ಅಂತ ಹೇಳಿ ಬರೀತೀರಾ. ಬಟ್ ಇಲ್ಲಿ ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ಏನ್ ಬರೀತೀರಾ, ಅದನ್ನ ನೀವು ಕ್ರೆಡಿಟ್ ಸೈಡ್ ಸ್ಟಾಕ್ ರಿಸರ್ವ್, ಅದೇ ತರ ಕ್ಲೋಸಿಂಗ್ ಸ್ಟಾಕ್ ಏನು ಕ್ರೆಡಿಟ್ ಸೈಡ್ ಬರೀತೀರಾ, ಅದೇ ತರ ಡೆಬಿಟ್ ಸೈಡ್ ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ ಹೇಳಿ ಬರೀತೀರಾ. ನಿಮಗೆ ಗೊತ್ತಿದೆ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್. ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್. ಈ ಪ್ರಾಫಿಟ್ ಎಷ್ಟಿರುತ್ತೆ ಅಂತ ಹೇಳಿ ಕೆಲವೊಂದು ಸಲ ಹೆಡ್ ಆಫೀಸ್ನವರು ಬ್ರಾಂಚ್ ಆಫೀಸಿಗೆ ತಿಳಿಸಲ್ಲ, ಅಥವಾ ಗೂಡ್ಸ್ ಕಳಿಸುವಾಗ ಈ ಪ್ರಾಫಿಟ್ ಮಾರ್ಜಿನ್ ಏನಿರುತ್ತೆ ತಿಳಿಸಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಈ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಅಲ್ಲಿ ಫಾಲೋ ಅಪ್ ಮಾಡ್ತಾರೆ. ಸೊ ಈಗ ನಾನು ನಿಮಗೆ ಕನ್ಸೈನ್ಮೆಂಟ್ ಅಕೌಂಟ್ ಹೇಳ್ಕೊಟ್ಟಿರೋ ಹಾಗೆ ಪ್ರಾಫಿಟ್ ಮಾರ್ಜಿನ್ ಏನಿರುತ್ತಲ್ವಾ ಆನ್ ಕಾಸ್ಟ್ ಪ್ರೈಸ್ ಮತ್ತೆ ಇನ್ವಾಯ್ಸ್ ಪ್ರೈಸ್, ಈ ಪ್ರಾಫಿಟ್ ಮಾರ್ಜಿನ್ ಇನ್ವಾಯ್ಸ್ ಪ್ರೈಸ್ ಮೇಲೆ ಎಷ್ಟಿರುತ್ತೆ, ಈ ಪ್ರಾಫಿಟ್ ಮಾರ್ಜಿನ್ ಕಾಸ್ಟ್ ಪ್ರೈಸ್ ಮೇಲೆ ಎಷ್ಟಿರುತ್ತೆ ಅಂತೇಳಿ. ಸೇ ಫಾರ್ ಎಕ್ಸಾಂಪಲ್ ಇದು 125 ರೂಪೀಸ್ ಇದೆ ಅಂತ ಅನ್ಕೊಳ್ಳೋಣ, ಇದು 100 ರೂಪೀಸ್ ಇದೆ ಅಂತ ಹೇಳ್ಕೋಣ.
ಇಲ್ಲಿ 25 ರೂಪಾಯಿ ಪ್ರಾಫಿಟ್ ಇದೆ, ಇಲ್ಲೂ 25 ರೂಪಾಯಿ ಪ್ರಾಫಿಟ್ ಇದೆ ಅಂತೇಳಿ ಅನ್ಕೊಳ್ಳೋಣ. ಸರಿನಾ? ಸೊ ಪ್ರಾಫಿಟ್ ಮಾರ್ಜಿನ್ ಕಂಡುಹಿಡಿಬೇಕು ಅಂತೇಳಿ ಹೇಳಿದ್ರೆ 25 ಡಿವೈಡೆಡ್ ಬೈ 125 ಮಲ್ಟಿಪ್ಲೈಡ್ ಬೈ 100 ಎಷ್ಟಾಯ್ತು? 20% ಆನ್ ಇನ್ವಾಯ್ಸ್ ಪ್ರೈಸ್. ಅದೇ ಕಾಸ್ಟ್ ಪ್ರೈಸ್ ಆಯ್ತು ಅಂತ ಹೇಳಿದ್ರೆ 25 ಡಿವೈಡೆಡ್ ಬೈ 100 ಮಲ್ಟಿಪ್ಲೈಡ್ ಬೈ 100 25%. ಸೊ ಪ್ರಾಫಿಟ್ ಅನ್ನೋದು ನೋಡಿ, ಸೆಲ್ಲಿಂಗ್ ಪ್ರೈಸ್ ಅಥವಾ ಕಾಸ್ಟ್ ಪ್ರೈಸ್ ಮೇ ವೇರಿ, but profit on both the cases, either on invoice price or on cost price, is same. 125 ರೂಪಾಯಿ ನೀವು ಮಾರಾಟ ಮಾಡಿದ್ರು 25 ರೂಪಾಯಿ ಪ್ರಾಫಿಟ್, 100 ರೂಪಾಯಿ ನೀವು ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು 25 ರೂಪಾಯಿ ಪ್ರಾಫಿಟ್. ಬಟ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಹೇಳಿ ಬಂದ್ರೆ ಇನ್ವಾಯ್ಸ್ ಪ್ರೈಸ್ ತಗೊಂಡ್ರೆ 20% ಆಗುತ್ತೆ, ಕಾಸ್ಟ್ ಪ್ರೈಸ್ ತಗೊಂಡ್ರೆ 25% ಆಗುತ್ತೆ. ದಟ್ ಮೀನ್ಸ್ ಟು ಸೇ, ಇದನ್ನ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ದಟ್ ಮೀನ್ಸ್ ಟು ಸೇ 20% ಆಫ್ ಪ್ರಾಫಿಟ್ ಆನ್ ಇನ್ವಾಯ್ಸ್ ಪ್ರೈಸ್ ಈಸ್ ಈಕ್ವಲ್ ಟು 25% ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್. ಕ್ಯಾನ್ ಐ ಸೇ ಲೈಕ್ ದಟ್? 20% of profit on invoice price is equal to 25% of profit on cost price. Can I say like that? In the same way, in the reverse case, vice versa ಅಂತ ಹೇಳ್ತಾರಲ್ಲ, 25% of profit margin on cost price is equal to 20% of profit on invoice price. Can I say like that? ಅರ್ಥ ಆಯ್ತಾ ನಾನು ಹೇಳಿದ್ದು? ಕೇಳಿಸ್ತಿಲ್ವಾ? ಕೇಳಿಸ್ತಾ ಇಲ್ಲ ಸರ್, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಸರ್. ಸೊ ನಾನು ಇವಾಗ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು, ಇಷ್ಟು ದಿವಸ ನಾವು ಕಾಸ್ಟ್ ಪ್ರೈಸ್ ಮೇಲೆ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಇವಾಗ ನಾವು ಇನ್ವಾಯ್ಸ್ ಪ್ರೈಸ್ ಮೇಲೂ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಈ ಇನ್ವಾಯ್ಸ್ ಪ್ರೈಸ್ ಮೇಲೆ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಈ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಇರುತ್ತೆ. ಸೊ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್. ಸೊ ನಾವು ಪ್ರಾಫಿಟ್ ಮಾರ್ಜಿನ್ ಅನ್ನು ನೋಡ್ಬೇಕು ಅಂತ ಹೇಳಿ ಬಂದ್ರೆ ಇನ್ವಾಯ್ಸ್ ಪ್ರೈಸ್ ಬಂದು 125 ರೂಪಾಯಿ ಇದೆ ಅಂತೇಳಿ ಅನ್ಕೊಳ್ಳಿ, ಕಾಸ್ಟ್ ಪ್ರೈಸ್ ಬಂದು 100 ರೂಪಾಯಿ ಇದೆ ಅಂತೇಳಿ ಅನ್ಕೊಳ್ಳಿ. ಬಟ್ ಪ್ರಾಫಿಟ್ ಎರಡೂ ಕೇಸಲ್ಲಿ ಇನ್ವಾಯ್ಸ್ ಪ್ರೈಸ್ ಆಗಲಿ ಕಾಸ್ಟ್ ಪ್ರೈಸ್ ಆಗಲಿ 25 ರೂಪಾಯಿ ಸಿಗುತ್ತೆ ಅಂತ ಹೇಳಿ ಅನ್ಕೊಳ್ಳಿ. ಬಟ್ ಇದನ್ನ ನಾವು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದಾಗ ಇಲ್ಲಿ 25 ರೂಪಾಯಿ ಡಿವೈಡೆಡ್ ಬೈ 125 ಇಂಟು 100, ಅದೇ ತರ 25 divided by 100 into 100. Same amount of profit, but profit percentage differs on invoice price and cost price. Same amount of profit, remember here, same amount of profit, but the percentage on either invoice price or on cost price differs. It means to say 20% of profit on invoice price will be equal to 25% of cost price. Can I say like that? Yes. Or vice versa, 25% of profit on cost price will be equal to 20% of profit on invoice price. Can I say like that? ಸೊ ಇದೇ ತರ ನೀವು ಇಲ್ಲಿ ಅಮೌಂಟ್ ಚೇಂಜ್ ಮಾಡ್ತಾ ಹೋದ್ರೆ ಪರ್ಸೆಂಟೇಜ್ ವೇರಿ ಆಗ್ತಾ ಹೋಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಐ ಚೇಂಜ್ ಹಿಯರ್ ಟು 30 rupees and here 30 rupees. Now you see here same amount of profit but rate percentage will vary.
If you change this amount to 20%, 20 rupees of profit, see, whatever the amount you change, the same amount of profit, but the percentage of profit on invoice price and cost price may vary. ಇದನ್ನ ನಾವು ಕಂಡುಹಿಡ್ಕೋಬೇಕು. Say for example, I make 30 rupees here, I make 30 rupees here. If I make 50 rupees here, 50 here, you see the difference. So again come to 25, 25. ಯಾರಿಗೇನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. ಯಾರಿಗೇನಾದ್ರು ಡೌಟ್ಸ್ ಇದೆಯಾ ಈ ಪಾಯಿಂಟ್? ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ 4 ಜರ್ನಲ್ ಎಂಟ್ರೀಸ್ ಬರುತ್ತೆ ಎಕ್ಸ್ಟ್ರಾ, ಅಲಾಂಗ್ ವಿತ್ ಏನು ನೀವು ಜರ್ನಲ್ ಎಂಟ್ರೀಸ್ ನಾನು ಕಳಿಸ್ಕೊಟ್ಟಿದ್ದೇನಲ್ವಾ. ಸೊ ಇದಕ್ಕೆ ಈ 4 ಜರ್ನಲ್ ಎಂಟ್ರೀಸ್ ಬರುತ್ತೆ. 4 ಜರ್ನಲ್ ಎಂಟ್ರೀಸ್ ಆದಮೇಲೆ ವಿಲ್ ಬಿಗಿನ್ ವಿತ್ ಪ್ರಾಬ್ಲಮ್ಸ್ ಆನ್ ಇನ್ವಾಯ್ಸ್ ಪ್ರೈಸ್. ನಿಮ್ಮ ಫಾರ್ಮೇಟ್ ಏನು ಚೇಂಜ್ ಆಗಲ್ಲ. ಆ ಫಾರ್ಮೇಟ್ ಅಲ್ಲಿ ನಿಮಗೆ ಡೆಬಿಟ್ ಸೈಡ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಬರೀತಿರಲ್ಲ, ಅದು ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕಳಿಸಿದಾಗ ಆ ಇನ್ವಾಯ್ಸ್ ಪ್ರೈಸ್ ಇಂದ ಲೋಡ್ ಏನು ಡಿಫ್ರೆನ್ಸ್ ಇರುತ್ತಲ್ಲ, ಆ ಡಿಫ್ರೆನ್ಸ್ ಅಮೌಂಟ್ ಅನ್ನ ನೀವು ಕ್ರೆಡಿಟ್ ಸೈಡ್ ಏನ್ ಬರೀತೀರಾ ಅಲ್ಲೂ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಹೇಳಿ ಬರೀತೀರಾ. ಅದೇ ಬ್ರಾಂಚ್ ಏನಾದ್ರು ಹೆಡ್ ಆಫೀಸಿಗೆ ಗೂಡ್ಸ್ ರಿಟರ್ನ್ ಮಾಡಿದ್ರೆ ಅದನ್ನ ನೀವು ಕ್ರೆಡಿಟ್ ಸೈಡ್ ಬರ್ದಿರ್ತೀರಾ ಬ್ರಾಂಚ್ ಅಕೌಂಟ್ ಅಲ್ಲಿ. ಅದು ಯಾವಾಗ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ನಾವು ಅದನ್ನ ವ್ಯಾಲ್ಯೂ ಮಾಡಿದ್ರೆ ಅದರ ಲೋಡ್ ಡಿಫ್ರೆನ್ಸ್ ನ ರೆಡ್ಯೂಸ್ ಮಾಡ್ಲಿಕ್ಕೆ ಡೆಬಿಟ್ ಸೈಡ್ ಬರೀತೀರಾ. ಅದೇ ತರ ನೀವು ಬ್ರಾಂಚ್ ಅಕೌಂಟ್ ಅಲ್ಲಿ ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ಬರ್ದಿರ್ತೀರಾ. ಅದೇನಾದ್ರೂ ಇನ್ವಾಯ್ಸ್ ಪ್ರೈಸ್ ಇತ್ತು ಅಂದ್ರೆ ಇದರ ಲೋಡ್ ಪ್ರೈಸ್ ಏನಿರುತ್ತೆ ರೆಡ್ಯೂಸ್ ಮಾಡ್ಲಿಕ್ಕೆ ಇದರ ಎಂಟ್ರಿ ಕ್ರೆಡಿಟ್ ಸೈಡ್ ಬರೀತೀರಾ. ಅದೇ ಕ್ಲೋಸಿಂಗ್ ಸ್ಟಾಕ್ ಏನು ನೀವು ನಾರ್ಮಲಿ ಬ್ರಾಂಚ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬರ್ದಿರ್ತೀರಾ, ಅದನ್ನು ಸಹ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ವ್ಯಾಲ್ಯೂ ಮಾಡಿದ್ರೆ ಇದರಲ್ಲಿ ಇರ್ತಕ್ಕಂಥ ಲೋಡ್ ನ ಕಡಿಮೆ ಮಾಡ್ಲಿಕ್ಕೆ ನೀವು ಡೆಬಿಟ್ ಸೈಡ್ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ ಹೇಳಿ ಬರೀತೀರಾ. ಕ್ಲಿಯರ್? ಯಾರಿಗೇನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಯಾರಿಗೇನಾದ್ರು ಡೌಟ್ಸ್ ಇದೆಯಾ? ಯಾರಿಗೇನು ಡೌಟ್ಸ್ ಇಲ್ಲ ಅಂತ ಹೇಳಿದ್ರೆ ಐ ಕನ್ಕ್ಲೂಡ್ ಮೈ ಕ್ಲಾಸ್. ಥ್ಯಾಂಕ್ ಯು.